ಈಗಂತೂ ಎಲ್ಲಿ ನೋಡಿದ್ರೂ ತಿರಮಿಸು. ಗೋಬಿ ಮಂಚೂರಿ, ಮಸಾಲೆ ಪುರಿ ತಿಂತಾರೋ ಬಿಡ್ತಾರೋ ಎಲ್ಲರೂ ತಿರಮಿಸು ತಿಂತಾ ಇದ್ದಾರೆ. ಟೇಸ್ಟ್ ಏನೋ ಚೆನ್ನಾಗಿರುತ್ತೆ, ಬಟ್ ರೇಟ್ ಬಹಳ ಅಂತ ಅನಿಸ್ತು ನನಗೆ. ಹಾಗಾಗಿ ಮನೆಯಲ್ಲಿ ಇಷ್ಟು ಸುಲಭವಾಗಿ ಮಾಡೋವಂಥ ತಿರಮಿಸಿಗೆ ಇಷ್ಟೊಂದು ದುಡ್ಡು ಕೊಡಬೇಕಾ ಅಂತಂದ್ಬಿಟ್ಟು ನಮ್ಮ US ಮನೆಯಲ್ಲೇ ಮಾಡಿ ತೋರಿಸೋಣ ಅಂತಂದ್ಬಿಟ್ಟು ಇವತ್ತಿನ ಈ ರೆಸಿಪಿ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತು ಮಾಡ್ತಿರೋದು ಕಾಫಿ ಫ್ಲೇವರ್ಡ್ ತಿರಮಿಸು. ಹಾಗಾಗಿ 1 ಟೀ ಸ್ಪೂನಷ್ಟು ಇನ್ಸ್ಟಂಟ್ ಕಾಫಿ ಪೌಡರ್, 1 ಟೀ ಸ್ಪೂನಷ್ಟು ಸಕ್ಕರೆ, ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಅಂತಂದರೆ, ತಿರಮಿಸುಗೆ ಯಾವುದೇ ಫ್ಲೇವರ್ ತಿರಮಿಸು ಮಾಡಿದ್ರು ಅದಕ್ಕೆ ಬೇಸು ರಸ್ಕು, ಅದನ್ನ ಯಾವುದ್ರಲ್ಲಿ ಡಿಪ್ ಮಾಡ್ತೀವಿ ಅಂದ ಮೇಲೆ ಫ್ಲೇವರ್ ಚೇಂಜ್ ಆಗುತ್ತೆ. ಇವತ್ತು ಕಾಫಿ ಫ್ಲೇವರ್ ಆಗೋದ್ರಿಂದ ಈ ರಸ್ಕನ್ನು ಈ ಕಾಫಿ ಡಿಕಾಕ್ಷನಲ್ಲಿ ಡಿಪ್ ಮಾಡಿಬಿಟ್ಟು ಅದನ್ನು ಈ ರೀತಿ ಬೌಲ್ನಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ನಾನಿವತ್ತು ಚಿಕ್ಕದು 2 ಬೌಲ್ ತೊಗೊಳ್ತಾ ಇದ್ದೀನಿ. ಅಂಗಡಿನಲ್ಲಿ ಸಾಮಾನ್ಯವಾಗಿ ಈ ಸೈಜ್ನಲ್ಲಿ ಕೊಡ್ತಾರೆ. ಹಾಗಾಗಿ ಇವಾಗ 2 ರಸ್ಕನ್ನು ಈ ರೀತಿ ಡಿಪ್ ಮಾಡಿಬಿಟ್ಟು ಕೆಳಗಡೆ ಪ್ಲೇಸ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಇದು ರೆಡಿಯಾಗಿದೆ, ಬೇಸ್ ರೆಡಿಯಾಗಿದೆ. ಮೇಲ್ಗಡೆಗೆ ನಾನಿವಾಗ ಪನ್ನೀರ್ ತೊಗೊಂಡಿದ್ದೀನಿ. ಅರ್ಧ ಕಪ್ಪಿನಷ್ಟು ಪನ್ನೀರ್ ಕ್ಯೂಬ್ಸು, ಹಾಗೆಯೇ ಅದಕ್ಕೆ 1/4 ಕಪ್ಪಿನಷ್ಟು ಮಿಲ್ಕ್ ಮೇಡ್ ತೊಗೊಳ್ತಾ ಇದ್ದೀನಿ. ಮಿಲ್ಕ್ ಮೇಡ್ ಇಲ್ಲ ಅಂದರೆ ನೀವು ಸಕ್ಕರೆ ಹಾಕ್ಬೋದು, ಹನಿ ಹಾಕ್ಬೋದು, ಜೊತೆಗೆ ಹಾಲನ್ನ ಹಾಕ್ಬೋದು. ಮಿಲ್ಕ್ ಮೇಡ್ ಹಾಕಿದರೆ ಒಂದು ರಿಚ್ ಫ್ಲೇವರ್ ಬರುತ್ತೆ ಅಂತಂದ್ಬಿಟ್ಟು ಮಿಲ್ಕ್ ಮೇಡ್ ತೊಗೊಳ್ತಾ ಇದ್ದೀನಿ. ಈಗ ಮಿಲ್ಕ್ ಮೇಡ್ ಹಾಕಿದ ಮೇಲೆ ಅದಕ್ಕೆ ಒಂದು ಫ್ಲೇವರ್ಗೋಸ್ಕರ ಎನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ಇದು ಹಾಕಿಲ್ಲ ಅಂದರೆ ಸ್ವಲ್ಪ ಹಾಲಿನ ಟೇಸ್ಟು ಫ್ಲೇವರ್ ಸಿಗುತ್ತಲ್ವ, ಹಾಗಾಗಿ ಅದನ್ನು ಕಡಿಮೆ ಮಾಡಬೇಕು ಅಂತ ವೆನಿಲಾ ಎಸೆನ್ಸ್ ಹಾಕಿದ್ದೀನಿ. ಇದ್ರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಮೊದಲು ರುಬ್ಕೊಬಿಟ್ಟು ಇನ್ನೂ ಫೈನಾಗಿ ಪೇಸ್ಟ್ ಮಾಡೋದಕ್ಕೆ ಅಂತ ಸ್ವಲ್ಪ ಹಾಲನ್ನು ಸೇರಿಸ್ತಾ ಇದ್ದೀನಿ, ಕ್ರೀಮ್ ಸಮೇತ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕು ಅಂದರೆ ಹಾಕ್ಬೋದು, ಇಲ್ಲ ಅಂತಂದರೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ರುಬ್ಬೋದು. ಈಗ ನೋಡಿದರೆ ಈ ಮಿಕ್ಸು ರೆಡಿಯಾಗಿದೆ. ಇದನ್ನು ನಾವು ಆ ರಸ್ಕಿನ ಮೇಲೆ ಈವನ್ ಆಗಿ ಸ್ಪ್ರೆಡ್ ಮಾಡಬೇಕಾಗುತ್ತೆ. ತುಂಬಾ ಸುಲಭ ಈ ತಿರಮಿಸು. ಎಲ್ಲಿ ನೋಡಿದ್ರೆ ತಿರಮಿಸು ಬ್ಯಾಂಗ್ಳೂರಿನಲ್ಲಂತೂ. ಆದರೆ ರೇಟ್ ಮಾತ್ರ ಭಾಳ ಅಂತ ನನಗನ್ನಿಸ್ತು. ಯಾಕೆಂತಂದರೆ ಇದು ಮಾಡೋದು ತುಂಬಾ ಸುಲಭ. ಏನು ಪನ್ನೀರ್ ಇರಬೇಕು, ಸ್ವಲ್ಪ ಮಿಲ್ಕ್ ಮೇಡ್ ಇದ್ದರೆ ಹಾಕಿ, ಇಲ್ಲಾಂದರೆ ಸಕ್ಕರೆ ಹಾಲನ್ನ ಸೇರಿಸ್ಬೋದು, ಹನಿ ಹಾಕ್ಬೋದು, ನಿಮ್ಮ ಫ್ಲೇವರ್ ಹೇಗೆ ಬೇಕೋ ಚೇಂಜ್ ಮಾಡ್ಕೋಬೋದು. ಆದರೆ ರೇಟ್ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಮನೆಯಲ್ಲೇ ಸುಲಭವಾಗಿ ಮಾಡ್ಬೋದು, ಸ್ಟವ್ ಬೇಡ, ಬರೀ ಒಂದು ಮಿಕ್ಸಿ ಜಾರ್ ಇದ್ದು ಸಾಕು, ಒಂದು ಬೌಲ್ನಲ್ಲಿ ಈ ಥರ ಪ್ಲೇಸ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಈಗ ನೋಡಿ, ಒಂದು ಲೇಯರ್ ಹಾಕಿದ ಮೇಲೆ ಮತ್ತೆ ಅದೇ ರಿಪೀಟು, ರಸ್ಕನ್ನು ಕಾಫಿ ಡಿಕಾಕ್ಷನಲ್ಲಿ ಡಿಪ್ ಮಾಡಿಬಿಟ್ಟು ಈ ರೀತಿ ಮೇಲ್ಗಡೆ ಪ್ಲೇಸ್ ಮಾಡೋದು. ಕೆಳಗಡೆ ರಸ್ಕು, ಮೇಲ್ಗಡೆ ಪನ್ನೀರ್ ಮಿಕ್ಸು, ಅದಾದಮೇಲೆ ಮತ್ತೆ ರಸ್ಕು ಕಾಫಿ ಡಿಕಾಕ್ಷನ್ ನಾನು ಡಿಪ್ ಮಾಡಿದ್ದೀನಿ. ಯಾಕೆಂದರೆ ಕಾಫಿ ಫ್ಲೇವರ್ ಅಲ್ವಾ, ಹಾಗಾಗಿ. ಮತ್ತು ಈ ರಸ್ಕಿನ ಮೇಲೆ ನಾವು ಮಾಡ್ಕೊಂಡಂಥ ಪನ್ನೀರ್ ಮಿಕ್ಸ್ನ ಮತ್ತೆ ಒಂದು ಲೇಯರ್ ಹಾಕೋದಷ್ಟೇ. ತುಂಬಾ ಸುಲಭ ಆಗೋಯ್ತು. ಆಲ್ಮೋಸ್ಟ್ ತಿರಮಿಸು ಆಗೋಯ್ತು. ಈಗ ಮತ್ತೆ ನಾನು ಇದನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಕಾಫಿ ಫ್ಲೇವರ್ ಬೇಡ ಅಂದರೆ ಅಂಗಡಿನಲ್ಲಿ ರೋಸ್ ಮಿಲ್ಕ್ ಫ್ಲೇವರ್ ಸಿಗುತ್ತೆ, ಇಲ್ಲ ಅಂತಂದರೆ ಪಿಸ್ತಾ ಫ್ಲೇವರ್ ಸಿಗುತ್ತೆ, ಯಾವ ಫ್ಲೇವರ್ ಆದರೂ ಸಿಗುತ್ತೆ. ಅದನ್ನು ಸೇಮ್ ಇದೇ ರೀತಿ ಮಾಡೋದಷ್ಟೇ. ಇವತ್ತು ನಾನು ಕಾಫಿ ಡಿಕಾಕ್ಷನ್ ಮಾಡ್ಕೊಂಡಿದ್ದೀನಿ. ಇದ್ರ ಬದಲು ನೀವು ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ರಸ್ಕನ್ನ ಡಿಪ್ ಮಾಡಿಬಿಟ್ಟು ಇದೇ ರೀತಿ ಮಾಡೋದಷ್ಟೇ. ಎಲ್ಲ ಲಾಸ್ಟಿಗೆ 2 ಲೇಯರ್ ಕೋಟಿಂಗ್ ಆದಮೇಲೆ ಲಾಸ್ಟಿಗೆ ನಾನೀಗ ಕೋಕೋ ಪೌಡರ್ನ ಈ ರೀತಿ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಇದನ್ನು ರೆಫ್ರಿಜರೇಟರಲ್ಲಿ 3 to 4 hours ಇಟ್ಬಿಟ್ಟು ಆಮೇಲೆ ತಿಂದರೆ ಎಕ್ಸಲೆಂಟ್ ಆಗಿರುತ್ತೆ. ತುಂಬಾ ಸುಲಭವಾಗಿ ಮನೆಯಲ್ಲಿ ಬಡ್ಜೆಟ್ ಫ್ರೆಂಡ್ಲಿಯಾಗಿ, ಟೇಸ್ಟಿಯಾಗಿ, ಹೆಲ್ದಿಯಾಗಿ ತಿರಮಿಸು ರೆಡಿಯಾಗಿದೆ. ಇದನ್ನು ಹೊರಗಡೆ ತಿಂದರೆ ಒಂದೊಂದು ಬೌಲಿಗೆ $300 ಚಾರ್ಜ್ ಮಾಡ್ತಾರೆ. ಮನೆಯಲ್ಲಿ ಎಷ್ಟು ಸುಲಭವಾಗಿ ಆಗೋಯ್ತಲ್ವಾ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆಯಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು. Bye bye. See you.